ಅದು ಒಂದು ಬಿಳಿಗಿ ದೇಶಪಾಂಡೆರ ಕತೆ. ನಮ್ಮ ತಾಯಿ ದೇಶಪಾಂಡೆ ಮನೆತನದವಳು. ನಮ್ಮ ಅಜ್ಜ ಕತೆ ಹೇಳೋರು ನನಗೆ ಇದನ್ನ. 2 ದೇಶಪಾಂಡೆ ಮನೆತನಗಳು, ಒಂದು ಬೇರೆ ಊರಲ್ಲಿ, ಒಂದು ಇದು ಬಿಳಿಗಿಯಲ್ಲಿ ಇರುವಂತದ್ದು. ಯಾವುದೋ ವ್ಯವಹಾರಕ್ಕೋಸ್ಕರ ಜಗಳ ಬಂದು, ತುಂಬಾ ಜಗಳ ಬಂದು, ಇವ್ರನ್ನ ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. 16 ವರ್ಷ ಕುದೀತಾ ಇತ್ತು ಒಳಗಡೆ. ಒಂದ್ಸಲ ಆ ಕಡೆ ದೇಶಪಾಂಡೆಯರು ಏನ್ ಮಾಡಿದ್ರು, ಬಂದ್ರು. ನಮ್ಮ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀವಿ, ಎಲ್ರು ಬರ್ಬೇಕು. ಇಷ್ಟು ವರ್ಷ ನಮ್ದೇನು ಜಗಳ ತಕರಾರು ಇತ್ತು, ಎಲ್ಲ ಸಮಾನ ಬಿಟ್ಬಿಡೋಣ, ಚೆನ್ನಾಗಿರೋಣ ಇನ್ನ. ಇವ್ರಿಗೂ ಅನಿಸ್ತಾ ಹೋದ್ 2 ದಿವಸ ದ್ವೇಷ ಮಾಡೋದು ಆಗ್ಲಿ ಬಿಡಿ, ಅವರೇ ಕರೆಯೋಕ್ ಬಂದಿದ್ದಾರೆ ಅಂತ. ಅವರು ಖಡಾಖಂಡಿತ ಎಲ್ರೂ ಬರ್ಬೇಕು, ಮಕ್ಕಳು ಸಹಿತ ಕರ್ಕೊಂಡ್ ಬರ್ಬೇಕು, ಎಲ್ಲಾರನ್ನು ಕರ್ಕೊಂಡ್ ಬರ್ತೀವಿ ಅಂದ್ರು. ಹಾಗೆಲ್ಲ ಬಂಡಿಯೆಲ್ಲ ಹೋಗ್ಬೇಕಲ್ಲ, ಎತ್ತಿನ ಬಂಡಿಯಲ್ಲಿ ಮೇಲೆ ಸವಾರಿ ಹಾಕೊಂಡು ಹೋಗೋದು. ನಾವೆಲ್ಲ ಅಡ್ಡಾಡಿದವ್ರ ಸವಾರಿ ಬಂಡಿಯಲ್ಲಿ. ಒಂದು 16-20 ಬಂಡಿ ಕರ್ಕೊಂಡು ಎಲ್ಲ ದೇಶಪಾಂಡೆರು ಹೋದ್ರು, ಎಲ್ರು ಹೋದ್ರು. ಅಲ್ಲಿ ಒಬ್ಬ ಗೋದಕ್ಕ ಅಂತ ಒಬ್ಬ ಹೇಳ್ಬೇಕು, ತುಂಬಿದ ಬಸ್ಸು ರೇಖೆ, 9 ತಿಂಗಳು. ಆಕೆನ ಬಿಡೋಂಗಿಲ್ಲ, ಕರ್ಕೊಂಡು ಹೋಗ್ಬೇಕು ಅಂತ. ಮನೆ ಹತ್ರ ಒಬ್ರು ಆಚಾರ್ಯ ಇದ್ರು, ಕಾರಜೋಳ ಆಚಾರ್ಯರು ಅಂತ. ಅವ್ರೇನ್ ಮಾಡಿದ್ರು, ಗೋದಕ್ಕ ನೀ ಅವಸರ ಮಾಡ್ಕೋಬೇಡಮ್ಮ, ಅವರೆಲ್ಲ ಹೋಗೋರು ಹೋಗ್ಲಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ನಿಧಾನಕ್ಕೆ ಹೋಗೋಣಂತೆ ಅಂತ ಹೇಳಿದ್ರು. ಆಯ್ತು, ಬಂಡಿಗಳೆಲ್ಲ ಹೋಯ್ತು. ಅಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ, ಇವ್ರು ಮುಗಿಸ್ಬೇಕು ಅಂತ ಒಂದು ಚಾವಂಚ ಹಾಕಿದಾರಲ್ಲ, ಆ ರಸ್ತೆ ಕಡೆ ಹೀಗಿಳಿದು ಮೇಲೆ ಇರುತ್ತೆ. ಆ ತೆಗ್ಗಿನಲ್ಲಿ ನಿಂತ್ಕೊಂಡಿದ್ದಾರೆ. ಮೇಲೊಬ್ಬ ಮನುಷ್ಯನ್ ನಿಲ್ಸಿದ್ದಾರೆ. ಒಂದೊಂದೇ ಬಂಡಿ ಬಿಡು ಅಂತ. ಒಂದೊಂದೇ ಬಂಡಿ ಬಿಡಬೇಕು. ಅಲ್ಲಿ ಅವ್ರೆಲ್ಲ ಕೊಚ್ಚ ಹಾಕ್ಬೇಕು, ಎಲ್ಲಾರನ್ನೂ ಕೊಂದು ಎಳೆದು ಹಾಕೋದು ಆ ಕಡೆ ಈ ಕಡೆ. ಆ ಬಂಡಿ ಹೋಗ್ಬೇಕು ಮುಂದೆ, ಮತ್ತೊಬ್ರು ಕೊಚ್ಚ ಹಾಕೋದು. ಹೀಗೆ ಪಾಳಿ ಪ್ರಕಾರ ಬಂದು ಎಲ್ಲ ಬಂಡಿಗಳನ್ನ ಕೊಚ್ಚ ಹಾಕಿ. ಒಂದು ಬಂಡಿ ಅವನು ನೋಡ್ದ, ತಲೆ ಎದ್ದು ನೋಡ್ದ, ಜನ ಕೊಲ್ಲೋದು ಕಾಣಿಸ್ತು, ಓಡಿ ಬಂದ, ಅಂತ ಓಡಿ ಬಂದ ವಾಪಸ್ಸು. ಬಂದ ತಕ್ಷಣ ಅವ್ರು ಬಿಡಬೇಡ ಅವನ ಅಂದ್ರು. ಬೆನ್ನತ್ತಿ ಬಂದ್ರು, ದಾರಿಯಲ್ಲಿ ಬೆನ್ನತ್ತಿ ಅವನು ಕೊಂದು ಹಾಕಿದ್ರು, ಸತ್ತೋದ ಅವನಲ್ಲಿ. ಆಮೇಲೆ ಯಾವ ಬಂಡಿನೂ ಇಲ್ಲ. ಇನ್ ಯಾವ ಬಂಡಿ ಇಲ್ಲ, ಅದು ಮುಗಿತು, ಎಲ್ಲರೂ ದೇಶಪಾಂಡ್ರು ಮುಗಿತು ಅಂತ. ಅದು ಸತ್ಯನಾರಾಯಣ ಹೋಗಿ ಯಮನಾರಾಯಣನ ಪೂಜೆ ಆಗಿತ್ತು ಅಂತ ಬರ್ದಿದ್ದೆ ನಾನು. ಎಲ್ಲ ಹೋದ್ರು, ಮುಗಿತಲ್ಲ ಅಂತ. ಆದ್ರೆ ಈ ಬಂಡಿ ಗೋದಕ್ಕಂದು ಬಸರೆಂಗ್ಸು ನಿಧಾನ ಕೊಡು, 1 ತಾಸು ಲೇಟ್ ಆಗಿ ಹೊರಟ್ರಿ ಇವರು, ನಿಧಾನಕ್ಕೆ ಹೋಗ್ತಾ ಇದ್ರು. ಈ ಬಂಡಿ ಓಡಿಸೋನು ಕತ್ತೆ ನೋಡ್ದ, ರಸ್ತೆಯಲ್ಲಿ ಯಾವ್ದೋ ಹೆಣ ಬಿದ್ದಿದೆ ಅಲ್ಲಿ. ಗಾಡಿ ಜಿಗದ ಹೋರದ, ಹೋಗಂತ ಒಳಗ್ ಶುರು ಮಾಡಿದ. ಯಜಮಾನ್ರೆ, ನಮ್ಮ ಹುಡುಗ ಸತ್ತೋಗಿದ್ದಾನೆ, ಕೊಂದು ಹಾಕಿದ್ದಾರೆ ಅವನ್ನ, ಏನೋ ಘಾತ ಆಗಿದೆ ಅಂತ ಹೇಳ್ದ. ತಕ್ಷಣ ಆಚಾರ್ಯರು ಬಡ್ಡಿ ತಿರುಗಿಸು ಅಂದ್ರು. ಅನಾಹುತ ಆಗ್ತದೆ, ಏನೋ ಏನೋ ದೊಡ್ಡ ಅನಾಹುತ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ, ಅನಾಹುತ ಮಾತ್ರ ಆಗಿದೆ. ಮುಂದಿನ ಬಂಡಿ ಹುಡುಗ ಸತ್ತೋಗಿದ್ದಾನೆ ಅಂದ್ರೆ ಮುಂದಿನ ಬಂಡಿಗಳಿಗೆ ಏನಾಗಿರ್ಬೇಕು ಅಂತ ಕಲ್ಪನೆ ಮಾಡಿದ್ರು. ತಿರುಗಿಸ್ ಬಂಡಿ, ಬೆಳಿಗ್ಗೆ ಹೋಗೋದು ಬೇಡ, ಅಲ್ಲಿ ಕೊಲ್ಹಾರ ಅಂತ ಬರುತ್ತೆ, ಅಲ್ಲಿ ಹೋಗೋಣ. ಅವತ್ತು ರಾತ್ರಿ ಇದ್ರು. ಬೆಳಿಗ್ಗೆ ಬಸ್ ಹಿಡ್ಕೊಂಡು ಸವಣೂರಿಗೆ ಬಂದು ಆ ಗೋದಕ್ಕನ ಮತ್ತೊಬ್ರ ಮನೆಯಲ್ಲಿ ಇಟ್ಟು, ನೋಡಿ ಯಾರಿಗೂ ಹೇಳ್ಬೇಡಿ ಹೆರಿಗೆ ಬಂದದ್ದನ್ನ, ಈಕೆ ಹೆರಿಗೆ ಎಲ್ಲಿ ಆಗ್ಬೇಕು. ಆಕೆ ಗಾಬರಿ, ಯಾಕೆ ಕರ್ಕೊಂಡ್ ಬಂದಿರಿ ನಾನು ಇಲ್ಲಿ, ಆಕೆ ಏನು ಗೊತ್ತಿಲ್ಲ. ಗೋದಕ್ಕ ನೀ ಪ್ರಶ್ನೆ ಕೇಳ್ಬೇಡ, ನಿನ್ ಕೆಲ್ಸ ಇಷ್ಟೇ, ಆರಾಮಾಗಿರು. ಅಲ್ಲಿ ನಿಮ್ ಬಳಗದವ್ರಿಗೆ ಏನಾಗಿದೆ ನನಗೆಲ್ಲ ಗೊತ್ತಿದೆ, ಏನು ಕೇಳ್ಬೇಡ ಅಂತ ಕೂಡ್ಸಿ ಅಲ್ಲಿ ಹೆರಿಗೆ ಆಗುವಂಗ್ ಮಾಡಿ. ಅಷ್ಟೇ ಅಲ್ಲ, ತಾವು ಬಾಗಿಲು ಬೆಳಿಗ್ಗೆ ಹೋಗಿ ಬಂದು ಮಾಡ್ಕೊಂಡು 16 ವರ್ಷ ಕಾಪಾಡ್ಕೊಂಡಿದ್ದಾರೆ ಹುಡುಗನ. 16 ವರ್ಷ ಗೊತ್ತೇ ಇಲ್ಲ ದೇಶಪಾಂಡ್ರಿಗೆ ಬದುಕಿದ್ದಾನೆ ಅಂತ ಗೊತ್ತಿಲ್ಲ. ಇವ್ರು ಅಲ್ಲಿ ಹೋಗಿ ತಹಶೀಲ್ದಾರ್ ಹತ್ರ ಮಾತಾಡ್ಕೊಂಡು ರೆಕಾರ್ಡ್ಸ್ ಎಲ್ಲ ಇವನ ಹೆಸರಿಗೆ ಮಾಡಿಸ್ಕೊಂಡು 18 ವರ್ಷಕ್ಕೆ ಇವನ ಹೆಸರಿಗೆ ಡಾಕ್ಯುಮೆಂಟ್ ಮಾಡಿ ಕರ್ಕೊಂಬಂದ್ ಕೂಡ್ಸಿ ದೇಶಪಾಂಡೆ ಇವನೇ ಅಂತ ಹೇಳಿದ್ರಂತೆ. ಅವನಿಂದ ಮುಂದೆ ಮನೆತನ ಬಂತು ಅಂತ. ಅವನ್ ಹೇಳ್ದ, ಹುಡುಗನ ಏನ್ ಮಾಡ್ಬೇಕು, ಆಚಾರ್ಯರಿಗೆ ಮನೆತನ ಉಳಿಸಿದವ್ರು ಇವ್ರೇನ್ ಮಾಡ್ಬೇಕು, ಒಂದಿನ 1 ವರ್ಷಕ್ಕೆ ಒಂದಿಷ್ಟು ಚೀಲ ಜೋಳ ಗೋಧಿ ಕೊಟ್ಟು ಬಿಡ್ಲಾ ಅಂತ ಅಮ್ಮನೆ ಕೇಳಿದಂತೆ. ಅಮ್ಮ ನೋಡಿ ದೊಡ್ಡತನ ಗೋದಕ್ ಹೇಳ್ತಾಳೆ, ಹಂಗ ಕೈ ಚಾಚುವಂಗ್ ಮಾಡ್ಬೇಡಪ್ಪ ಆಚಾರ್ಯರಿಗೆ, ಇದು ಜೋಳ ಗೋಧಿ ಬೇಕಾಗಿಲ್ಲ ಅವ್ರಿಗೆ, ಏನು ಶಾಶ್ವತವಾಗಿ ಇರುವಂತದ್ ಮಾಡುವಂತ. ಆಚಾರ್ಯನ ಕರ್ಕೊಂಡು ನಡ್ಕೊಂಡು ಹೋಗ್ತಾರೆ ಹೊಲದಲ್ಲಿ. ಎಲ್ಲಿಯೋ ನಡ್ಕೊಂಡು ಸಾಕಪ್ಪ ನಡಿತೀನಿ ಸಾಕು ಅನ್ನೋ ಕೂತಾಗ ಎಷ್ಟು ಜಾಗ ನಡೆದಿದ್ರು ಅಷ್ಟು ಇಡೀ ಜಮೀನು 80 ಎಕರೆ ಒಂದು ಪ್ಲಾಟು ಅದನ್ನ ದಾನ ಅಂತ ಕೊಟ್ರು. ಇವತ್ತಿಗಾದ್ರೂ ಕಾರ್ಯಗಳು ದಾನದ ಹೊಲ ಅಂತ ಇದೆ ಅದು. ಹಾಗೆ ಆ ಘಟನೆ ನಮ್ಮ ಅಜ್ಜ ಹೇಳ್ತಿದ್ದ. ಹೇಳುವಾಗ ಕಣ್ಣಂಚಲ್ಲಿ ಹಸಿ ಆದದ್ದನ್ನು ಕಾಣ್ತಿದ್ದೆ ನಾನು. ಇವತ್ತಿನೇನ್ ದೇಶಪಾಂಡೆರ ಮನೆ ಇದೆಯಲ್ಲಪ್ಪ, ಎಲ್ಲ ಉಳಿದದ್ದು ಆ ಮನುಷ್ಯಂದು ಬಂದದ್ದು ನಮ್ಮಿಂದ. ಹೀಗೆ ದ್ವೇಷ ಬಂತು ಅಂತ ನಾನು ಅನ್ಕೊಂಡಿದ್ದೆ. ಮನುಷ್ಯನ ದ್ವೇಷ ಯಾವ ಮಟ್ಟಕ್ಕೆ ಹೋಗುತ್ತಲ್ಲ, ಅದು ನನಗೆ ಅನ್ಸೋದು ಎಲ್ಲ ಮಾತು ಅದು ದೊಡ್ಡವ್ರ ಮಾತು ಹೇಳಿದ್ದ ಅದೇನೆ, ದ್ವೇಷದಿಂದ ದ್ವೇಷವನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ. ಯಾರೋ ಗೆದ್ದಿಲ್ಲ ಇದುವರೆಗೂ. ನಾನು ನೋಡ್ತೀನಿ ಪ್ರಪಂಚದಲ್ಲಿ ಇಷ್ಟು ಅನಾಹುತ, ಅವ್ರ ಮೇಲೆ ಇವ್ರ ಬಾಂಬ್ ಹಾಕೋದು, ಇವ್ರ ಮೇಲೆ ಅವ್ರ ಬಾಂಬ್ ಹಾಕೋದು, ದ್ವೇಷದಿಂದ ಅಲ್ವಾ? ಏನ್ ಸಾಧನೆ ಮಾಡ್ದಂಗಾಯ್ತು? ಲಕ್ಷಾಂತರ ಜನ ಸತ್ತೋದ್ರಟ್ಟೇನೆ, ಏನಾದಂಗಾಯ್ತು? ಒಂದು ಮನುಷ್ಯನು ಪರಿವಾರದ ಮನುಷ್ಯ ಸತ್ತ ಅಂದ್ರೆ ಆ ಮನೆ 4 ಮಂದಿ ಅದಕ್ಕೆ ಸೇರ್ಕೋತಾರೆ ಮತ್ತೆ ಅನ್ನೋ ದ್ವೇಷಕ್ಕೆ ತೀರ್ಸ್ಕೋಬೇಕು ಅಂದ್ಮೇಲೆ, ನಮ್ಮ ಪರಿವಾರದವನ್ ಕೊಂದು ಹಾಕಿದ ಅಂತ ಹೇಳಿ. ಒಂದು ಹಿಂಸೆ ಮತ್ತೊಂದು ಹಿಂಸೆಗೆ ಆಗೋಲ್ವಾ? ಯಾಕೆ ಬಂತು ಇಂಥ ಮನುಷ್ಯ ಅನ್ಸ್ಬಿಡುತ್ತೆ ನನಗೆ. ಅವತ್ತೇ ಅನ್ಸಿದ್ದು, ಇದಂತ ಕೆಟ್ಟ ಗುಣ ಮನುಷ್ಯನ 108 ಕೆಟ್ಟ ಗುಣ ಇದಾವೆ, ಅದು ದ್ವೇಷದಂತ ಕೆಟ್ಟ ಗುಣ ಇನ್ ಯಾವುದೂ ಇಲ್ಲ ಅಲ್ವಾ? ನಮಗನಿಸ್ತು ಇಂಥ ದೊಡ್ಡ ಎಜುಕೇಟೆಡ್ ಮಂದಿ
ತಿಳಿದವರು ಅಂಥವ್ರು ಹಿಂಗ್ ಕೊಲ್ಬೇಕು, ಮನುಷ್ಯನ ಕೊಲ್ಲಿಸ್ಬೇಕು ಅಂತ ಅನ್ನೋದಾದ್ರೆ, ನಾನು ಹೇಳುದು ನನ್ಗೆ ವೈಯಕ್ತಿಕವಾಗಿ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಯಾವ್ದೋ ವಿಷಯದ ಬಗ್ಗೆ, ತೊಂದ್ರೆ ಏನಿದೆ? ಒಂದ್ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಇನ್ನು 100 ವಿಷಯ ಇದೆಯಲ್ಲ ಹೊಂದ್ಕೊಳ್ಳುವಂತದ್ದು, ಅದಕ್ಕೂ ಗಮನಿಗೆ ಬರಲ್ವಾ? ಕೊಂದು ಹಾಕುವಷ್ಟು ಮನಸ್ಥಿತಿ ಬರ್ತದ ನಮ್ಮ ಮನುಷ್ಯನಿಗೆ. ಮೃಗಗಳ ವಾಸಿ ಅಲ್ವಾ? ಹುಲಿ ಒಂದ್ ಪ್ರಾಣಿ ಹೊಡಿತದೆ, ಹೊಡೆತ ಮಲ್ಕೊಂಡ್ಬಿಡುತ್ತೆ, ಆಯ್ತು ಬಿಡಿ ನಾನು ನಾಳೆ ಚಿಂತೆ ಇಲ್ಲ ಅಂತದೆ. ಇವರು 50 ಜನ ಕೊಂದು ಹಾಕ್ಬೇಕಾದ್ರೆ ಇದೆಂತ ಕ್ಷುದ್ರ ತೃಪ್ತಿ ಇದು? ನನ್ಗನ್ನಿಸ್ತು ಮನುಷ್ಯನಿಗೆ ಕ್ರೂರತೆ ಬರೋದು ಆ ಹಿಂಸೆಯಿಂದ ಬರೋದು. ಅದಕ್ಕೆ ಬುದ್ಧ ಸಾಕಾಗಿ ಹೋಗಿರ್ಬೇಕು ಅವನಿಗೆ, ಗಾಂಧಿಗೆ ಸಾಕಾಗಿ ಹೋಗಿತ್ತು, ಬೇಡ ಹಿಂಸೆ ಬೇಡ ಇದು ಅಂತ ಅನ್ಕೊಂಡ್ರು. ಯಾಕೆ ಅನಿಸ್ತು, ಯಾರು ಹಿಂಸೆಯನ್ನೇ ಬೆನ್ನು ಹತ್ತಿ ಹೋದ್ರೋ ಯಾರೂ ದೊಡ್ಡವರಾಗಿಲ್ಲ. ಹಿಟ್ಲರ್ ಆಗ್ಲಿಲ್ಲ, ಮುಸೋಲಿನಿ ಆಗ್ಲಿಲ್ಲ, ಒಸಾಮೆ ಬಿನ್ ಲಾದೆನ್ ಆಗೋಲ್ಲ. ಯಾರು ಹಿಂಸೆಯನ್ನು ಬಿಟ್ಟು ಹೋದ್ರೋ ಅವರೆಲ್ಲ ದೊಡ್ಡವರ ಅನಿಸ್ತು ನನಗೆ. ಈ ದೇಶಪಾಂಡ್ರ ಕತೆ ಕೇಳಿದಾಗ ಒಂಥರ ಅಸಹ್ಯ ಅನಿಸ್ತು ಮೊದಲು ನನಗೆ. ಒಬ್ಬ ಮನುಷ್ಯ ಇಷ್ಟು ಕ್ರೂರ ಆಗೋಕ್ ಸಾಧ್ಯ ಇದೆಯಾ? ಮಕ್ಕಳನ್ನ ಕೊಂದು ಹಾಕೋದು, ಹೆಣ್ಮಕ್ಳನ್ನ ಕೊಂದು ಹಾಕೋದು, ವಯಸ್ಸಾದವ್ರನ್ನ ಕೊಂದು ಹಾಕುವಂಥದ್ದು ಮನಸ್ಥಿತಿ ಬರೋಕ್ ಸಾಧ್ಯ ಇದೆಯಾ? ನನಗದು ಬೆರೆ ಕೊಡ್ಸುತ್ತೆ. ಮನುಷ್ಯನ ಕ್ರೂರತೆ ಅದ್ಭುತ ಅನ್ಸುತ್ತೆ. ಎಷ್ಟೋ ಸಲ ನಾನು ನೋಡಿದ್ದೀನಿ ಇದನ್ನ. ಬೆಂಗಳೂರಲ್ಲಿ ಸರ್ಕಸ್ ಆಕ್ಸಿಡೆಂಟ್ ಆಯ್ತು, ಬೆಂಕಿ ಹತ್ಕೊಬಿಡ್ತು. ತುಳಿದಾಟದಲ್ಲಿ 18-20 ಜನ ಸತ್ತೋದ್ರು ಅಂತ. ನಾನು ನಿಜವಾಗ್ಲೂ ನನ್ನ ಮನಸ್ಸಿಗೆ ವಿಚಿತ್ರ ಇದೆ. ನನ್ನೇ ವಿಚಾರ ಮಾಡ್ಕೋತಿದ್ದೆ, ನಾನಿದ್ರೆ ಏನ್ ಆಡ್ತಿದ್ದೆ ಅಲ್ಲಿ? ನನಗೆ ಒಂದೇ ಒಂದು ಆಸೆ, ಬದುಕು ಬರ್ಬೇಕು ನಾನು ಹೊರಗೆ. ಕೆಳಗೆ ಬಿದ್ದವ್ರ ಮುಖದ ಮೇಲೆ ಕಾಲಿಟ್ಟು ಹೋಗ್ತೀನಲ್ಲ, ಇಲ್ವಾ? ನನ್ನ ಮನುಷ್ಯತ್ವ ಎಲ್ಲಿ ಹೋಯ್ತು? ಹೊರಗಡೆ ಬಂದಾಗ ಮಾತಾಡ್ತೀನಿ, ಹೂವಿನಲ್ಲಿ ಜೀವ ಇದೆ, ಮೃದುತೆ ಎಲ್ಲ ಬಹಳ ದೊಡ್ಡ ದೊಡ್ಡ ಮಾತಾಡ್ತೀನಿ. ಆದ್ರೆ ಆ ಹೊತ್ತಿಗೆ ಏನ್ ಮಾಡ್ತೀನಿ ನಾನು? ಬದುಕ್ಬೇಕು ನಾವು ಅಂದಾಗ ಕೆಳಗೆ ಬಿದ್ದಂತವ್ರು ಮಗುನೋ ಹೆಂಗಸೋ ವಯಸ್ಸಾದವರು ಕಲ್ಪನೆ ಕೂಡ ಮಾಡದೆ ತುಳಿದು ಹೋಗ್ತೀನಲ್ಲ, ಎಲ್ಲಿ ಬಂತು ರಾಕ್ಷಸತ್ವ ನಮ್ಮಲ್ಲಿದು? ಅಲ್ವಾ? ಈ ರಾಕ್ಷಸತ್ವ ನಾನು ಹೇಳ್ತೀನಿ, ಮನುಷ್ಯರಲ್ಲಿ 2 ಇದ್ದಾವೆ. ರಾಕ್ಷಸರು ಇದ್ದಾರೆ, ದೇವತೆಗಳು ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಪೂಜೆ ಮಾಡ್ಬೇಕಾ ಗಂಟೆ ಬಾರಿಸಿ ಹೇಳ್ತೀವಿ ನಾವು, ಆಗಮಾರ್ಥ ಅಂತೂ ದೇವಾನಾಂ ಗಮನಾರ್ಥ ಅಂತೂ ರಾಕ್ಷಸಾಂ ಕುರು ಘಂಟಾರವಂತಸ್ಯ ದೇವತಾ ಭಾನುಲಾಂಛನಂ ಅಂತ. ಗಂಟೆ ಬಾರಿಸೋ ಉದ್ದೇಶ ಎಷ್ಟೇನೆ, ಮನಸ್ಸಲ್ಲಿ ಇದ್ದಂತ ರಾಕ್ಷಸರೆಲ್ಲ ಹೊರಗಡೆ ಹೋಗ್ಲಿ, ದೇವತೆಗಳು ಉಳ್ಕೊಳ್ಳಿ ಒಳಗಡೆ ಅಂತ. ಹಾಗೆ ದೇವತೆಗಳನ್ನು ಉಳಿಸೋ ಕೆಲಸ ನಾವು ಮಾಡ್ಬೇಕು, ಮಕ್ಕಳಿಗೆ ಹೇಳ್ಬೇಕು. ಇತಿಹಾಸ ನೋಡಿ ಸರ್, 18 ಅಕ್ಷೋಹಿಣಿ ಸೈನ್ಯ 18 ದಿವಸದಲ್ಲಿ ಹೋಗ್ಬಿಡ್ತು. ದ ಮೋಸ್ಟ್ ಐ ವುಡ್ ಸೇ ಅಪೋಕ್ಯಾಲಿಪ್ಸ್ ಆಫ್ ದಿ ವರ್ಲ್ಡ್. ಅದಕ್ಕಿಂತ ದೊಡ್ಡ ಅನಾಹುತ ಎಂದೂ ಆಗಿಲ್ಲ. ಆದ್ರೆ ಬುದ್ಧಿ ಕಲ್ತ್ವ ನಾವು? ಇನ್ನೂ ಹಿಂಸೆ ಇದ್ದೇ ಇದೆಯಲ್ಲ ನಮ್ಮಲ್ಲಿ. ಹಾಗನ್ಸುತ್ತೆ ಈ ಮನುಷ್ಯನ ಹಿಂಸೆ ಹೇಗೆ ಯಾವ ಹೊತ್ತಿಗೆ ಎಲ್ಲಿ ಹೊರಗೆ ಬರ್ತದೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮೊದಲಿಂದ ಮನುಷ್ಯನ ತಯಾರು ಮಾಡ್ಕೊಂಡು ಇರ್ಬೇಕು. ನಮ್ಮ ಅಜ್ಜ ನನಗೆ ಕಲಿಸ್ತಿದ್ದ. ಅದೇನು ನಮ್ಮ ಅಜ್ಜ ಸಣ್ಣ ಎಲೆ ಮೇಲೆ ಮಲಗಿಸ್ಕೋಬೇಕು. ನೋಡೋ, ಯಾರ ಬಗ್ಗೆನೂ ಕೆಟ್ಟ ಮಾತಾಡ್ಬಾರ್ದು, ಯಾರ ಬಗ್ಗೆನೂ ಕೆಟ್ಟ ವಿಚಾರ ಮಾಡ್ಬೇಡ. ನೀನು ಯಾರ ಬಗ್ಗೆ ಕೆಟ್ಟ ವಿಚಾರ ಮಾಡಿದ್ರೆ ನಿನಗೆ ಶಿಕ್ಷೆ ಆಗತ್ತೆ, ನಿನಗೆ ಶಿಕ್ಷೆ ಆಗತ್ತೆ ವಿಚಾರ ಮಾಡಿದ್ರೆ. ಅವನು ಹೇಳೋದು ಕೇಳಿ ಕೇಳಿ ಮತ್ತೆ ಇಂಡಾಕ್ಟ್ರಿನೇಷನ್ ನನಗೆ ಹಂಗಾಗ್ಬಿಟ್ಟು ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಡಿ. ಯಾಕಂದ್ರೆ ನನ್ಗೆ ಅರ್ಥ ಆಗಿದೆ. ವ್ಯತ್ಯಾಸ ಇರ್ಬೋದು, ಚಿಂತನೆಯಲ್ಲಿ ವ್ಯತ್ಯಾಸ ಇರ್ಬೋದು, ನನ್ನ ಮಾತು ಇಷ್ಟ ಆಗ್ಲಿಕ್ಕಿಲ್ಲ ಅಥವಾ ನಾನು ಹೇಳಿದ ಮಾತು ರೀತಿ ಇಷ್ಟ ಆಗಿರ್ಲಿಕ್ಕಿಲ್ಲ. ಆದ್ರೆ ಇಟ್ ಡಸಂಟ್ ಮೇಕ್ ಮಿ ಎನ್ ಎನಿಮಿ. ವೈರಿ ಆಗೋ ಕಾರಣ ಇಲ್ಲ. ನಾನು ಯಾಕಾಗ್ಬೇಕು ವೈರಿ? ಅಲ್ವಾ? ಜೀವನದಲ್ಲಿ ಬಹುದೊಡ್ಡ ಸತ್ಯ ನನಗೆ ಆ ಕತೆ ಕಲಿಸಿದ್ದು, ಮನುಷ್ಯ ಯಾವ ಹೊತ್ತಿಗೆ ಎಷ್ಟು ಕ್ರೂರಿ ಆಗ್ತಾನೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಪ್ರಾಣಿಗಳು ವಾಸಿ, ಹೊಟ್ಟೆ ತುಂಬಿದ ಸುಮ್ಮ ಹೋಗ್ತಾವು, ನಾವು ಹೋಗಲ್ಲ. ಆ ಘಟನೆ ಕೇಳಿ ಬಹಳ ತಲ್ಲಣ ಆಗ್ಬಿಟ್ಟಿತ್ತು ನನ್ನ ಮನಸ್ಸಿಗೆ. ಅಸಹ್ಯ ಅನಿಸಿತ್ತು ಒಂದ್ಸಲ. ಏನಪ್ಪಾ ಇಷ್ಟು ಕ್ರೂರ ಆಗ್ಬೇಕಾ ಬದುಕಬೇಕಾದ್ರೆ? ಅವರು ಚೆನ್ನಾಗಿದ್ರು, ಇವರು ಚೆನ್ನಾಗಿದ್ರಲ್ಲ, ಇಬ್ರು ಜಮೀನ್ದಾರ ಆರಾಮಾಗಿರ್ಬೋದಾಗಿತ್ತು, ಚೆನ್ನಾಗಿ ಸಂಜೆ ಪೂಜೆ ಮಾಡ್ಕೊಂಡು ಸಂಭ್ರಮವಾಗಿ ಇರ್ಬೋದಾಗಿತ್ತಲ್ಲ. ಯಾಕಾಗಲ್ಲ? ಬಹಳ ಕಾಡತ್ತೆ ನಾನು ಈ ಹಿಂಸೆ ಬಹಳ ಕಾಡುತ್ತೆ ನಾನು. ಯಾವುದೇ ರೀತಿ ಹಿಂಸೆ ಇರ್ಬೋದು, ಮಾನಸಿಕ ಹಿಂಸೆ ಇರ್ಬೋದು, ದೈಹಿಕ ಹಿಂಸೆ ಇರ್ಬೋದು, ಹಿಂಸೆನೆ. ಆ ಹಿಂಸೆಯನ್ನು ಸಹಿಸುವಂತ ಜೀವ ಇದೆಯಲ್ಲ, ಎಷ್ಟು ಒದ್ದಾಡಿತ್ತದು, ಎಷ್ಟು ಒದ್ದಾಡಿರ್ಬೇಕಲ್ಲ. ನೆಲ್ಸನ್ ಮಂಡೇಲ 26 ವರ್ಷ ಜೈಲಲ್ಲಿ ಇದ್ರಪ್ಪ, ಎಷ್ಟು ಹಿಂಸೆ ಪಟ್ಟಿರ್ಬೇಕಲ್ಲ. ಆದ್ರೆ ಯಾಕೆ ದೊಡ್ಡವರಾದ್ರು ಗೊತ್ತಾ? ಅವರು ಹಿಂಸೆಯನ್ನ ಮರೆತರು. ರಾಷ್ಟ್ರಪತಿ ಆದ ತಕ್ಷಣ ನಾನು ಅನ್ಕೊಂಡ್ರು ಹೊಡಿತಾರೆ, ವಾಪಸ್ ಬಿಳಿಯರನ್ನು ಹೊಡಿತಾರೆ. ಏನು ಮಾಡ್ಲಿಲ್ಲ ಅವ್ರು. ಒಂದು ಘಟನೆ ಹೇಳ್ತಾರೆ. ಅವರು ರಾಷ್ಟ್ರಪತಿ ಆದ್ಮೇಲೆ ಸ್ವಲ್ಪ ದಿವಸಕ್ಕೆ ತಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಕರ್ಕೊಂಡು ಊಟಕ್ಕೆ ಹೋದ್ರಂತೆ ಹೋಟೆಲಿಗೆ. ಅಷ್ಟೇ, ಒಂದು ರೂಮ್ ಬುಕ್ ಮಾಡಿದ್ರು, ಇವರು ಹೋದ್ರ ಜೊತೆಗೆ. ಊಟ ಶುರು ಆಗೋ ಹೊತ್ತಿಗೆ ಯಾರೋ ಬಾಗಿಲು ತೆಗೆದ್ರಂತೆ. ಯಾರೋ ಮನುಷ್ಯ ಒಳಗ್ ಬಂದ, ಹಿಂಗ್ ನೋಡ್ದ, ಮಂಡ್ಯಲ್ಲಿ ನೋಡ್ದ. ಐಮ್ ಸಾರಿ ಸರ್ ಅಂತ ಹೋದ. ಕರ್ಕೊಮ್ಮ ಅವನ ಅಂದ್ರು. ಅವ್ನು ಗಾಬರಿ ಆಗ್ಬಿಟ್ಟಿದ್ದ. ಅವ್ನು ನೋ ಸರ್ ಅಂದ. ಬಾ ಕೂರ್ ಬಾ, ಊಟ ಮಾಡ್ಬಾ ಅಂತ ಪಕ್ಕದಲ್ಲಿ ಕುಡಿಸ್ಕೊಂಡು ಊಟ ಮಾಡಿಸಿದ್ರು. ಅವನು ಬಹಳ ಅನ್ಕಂಫರ್ಟಬಲ್ ಇದ್ದ, ಊಟ ಮಾಡೋಕೆ ಸಂಕಟ ಪಡ್ತಾ ಇದ್ದ, ಬೇಗ ಮುಗಿಸ್ಬೇಕು ಅಂತ. ಊಟ ಮುಗಿಸ್ತಾ ಬರ್ತೀನಿ ಸರ್, ಹೋಗಿ ಕಳಿಸಿದ. ಉಳಿದವ್ರು ಕೇಳಿದ್ರು ಮಂಡ್ಯಲಾಗೆ, ಅವ್ನು ಯಾಕಷ್ಟು ಗಾಬರಿ ಆಗಿದ್ದ?
ಅವಸರದ ಹೋಗ್ಬಿಟ್ನಲ್ಲ ಯಾಕೆ ಅಂತ. ಬಿಡಿ, ಅವನ್ ಪ್ರಾಬ್ಲಮ್ ಅದು. ನಾನ್ ಜೈಲಲ್ಲಿ ಇದ್ನಲ್ಲ, ಅವನ್ ಜೈಲರ್ ಆಗಿದ್ದ. ಎಷ್ಟರ ಮಟ್ಟಿಗೆ ನಾನು ಹಿಂಸೆ ಕೊಟ್ಟಿದ್ದಾನೆ ಅವನು ಅಂದ್ರೆ, ಊಟ ತಟ್ಟೆಯಲ್ಲಿ ಮೂತ್ರ ಮಾಡ್ತಿದ್ದ ಅವನು. ಈಗ ಅವನಿಗೆ ಹೆದರಿಕೆ ಆಗ್ಬಿಟ್ಟಿದೆ, ನಾನ್ ರಾಷ್ಟ್ರಪತಿ ಆಗಿದ್ದೀನಿ, ಏನ್ ಶಿಕ್ಷೆ ಕೊಡ್ಬಹುದು ಅಂತ. ನಾನು ಯಾಕೆ ಶಿಕ್ಷೆ ಕೊಡ್ಲಿ? ಅವನ ಮನಸ್ಸು ಅವನಿಗೆ ಶಿಕ್ಷೆ ಕೊಡ್ತಾ ಇದೆ ಈಗ ಮಾಡಿದ ತಪ್ಪು ಅಂತ. ಅದಕ್ಕಿಂತ ಸಾಕಲ್ಲ, ಇನ್ನೇನ್ ಶಿಕ್ಷೆ ಕೊಡ್ಲಿ ನಾನು? ಮಂಡೇಲ ದೊಡ್ಡವರಾದದ್ದು ಅದಕ್ಕೆ. ಅವನು ಪ್ರೆಸಿಡೆಂಟ್ ಆದ ತಕ್ಷಣ ಕರೀರಿ, ಅವ್ನು ಯಾವ ಜೈಲರ್, ಅವ್ನು ಹಾಕ್ರಿ ಬಲಿ ಹಾಕ್ರಿ ಅವನು ಅಂತ ಅನ್ಬೋದಾಗಿತ್ತು. ನೆಲ್ಸನ್ ಮಂಡೇಲ ದೊಡ್ಡವ್ರು ಆಗ್ತಿರ್ಲಿಲ್ಲ. ಯಾರ್ಯಾರು ದೊಡ್ಡವರಾದ್ರೂ ಅವ್ರು ಯಾರು ಹಿಂಸೆ ಮಾರ್ಗವನ್ನು ತುಳಿದವರಲ್ಲ. ಅದರಿಂದ ನನಗೆ ಹೆಚ್ಚು ಹೆಚ್ಚು ಪ್ರಸ್ತುತ ಆಗ್ತಾ ಹೋಗೋದು ದಿನ ಕಳೆದ ಹಾಗೆ ಬುದ್ಧ, ಗಾಂಧಿ. ಹಿಂಸೆ ಬೇಡ ಅಂತ ಹೇಳುದು. ಯಾಕೆ ಬೇಕು ಹಿಂಸೆ ನನಗೆ? ಹಿಂಸೆ ಮಾಡಿ ಏನ್ ಸಾಧನೆ ಮಾಡೋದಿದೆ ನಾನು? ಮತ್ತೊಂದು ಜೀವ ತಗೊಂಡ್ರೆ ಅದಕ್ಕೆ ನಂಬ್ಕೊಂಡಂತ ಒಂದು 10 ಜೀವ ಅವು ಕೂಡ ವಿರುದ್ಧ ತಿರುಗಿ ಬೀಳ್ತಾವ. ಯಾಕೆ ಬೇಕು?